ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಳಿಗೆ ನಮ್ಮ ಹತ್ತಿರದ ಅಂಗನವಾಡಿಯಲ್ಲಿ ಏನೇನು ಪೌಷ್ಟಿಕಾಂಶ ರೇಷನ್ ಕೊಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಬಹಳಷ್ಟು ಜನ ನಿಮ್ಮ ಅಂಗನವಾಡಿಯಲ್ಲಿ ಏನೇನು ಕೊಡ್ತಾರೆ ಹೇಳಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ರಿ. ಬನ್ನಿ ಏನೇನು ಕೊಡ್ತಾರೆ ಅನ್ನೋದನ್ನು ನೋಡೋಣ. ಮಕ್ಕಳ ಆರೋಗ್ಯಕ್ಕೆ ಮತ್ತು ತೂಕ ಹೆಚ್ಚಿಸೋಕ್ಕೆ ಸರ್ಕಾರವೇ ಕೊಡುವ ಈ ಸೂಪರ್ ಸಾಮಗ್ರಿಗಳು ಯಾವುವು ಅಂತ ನೋಡೋಣ. ಹಾಗೆ ಇದರಿಂದ ಮಗುಗೆ ಏನೇನು ಅಡುಗೆ ಮಾಡಿಕೊಡ್ಬೋದು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ನೇದಾಗಿ ಬಂದುಬಿಟ್ಟು ಪುಷ್ಟಿ ಪೌಡರ್ನ ಕೊಡ್ತಾ ಇದ್ದಾರೆ. ಈ ಪುಷ್ಟಿ ಪೌಡರ್ ಬಂದುಬಿಟ್ಟು ಇವಾಗ ವೈಟ್ ಪ್ಯಾಕಲ್ಲಿ ಈ ತಿಂಗಳಿಂದ ಕೊಡ್ತಾ ಇದ್ದಾರೆ. ವೈಟ್ ಪ್ಯಾಕೆಟು ಮೊದಲೆಲ್ಲ ಈ ಪಿಂಕ್ ಇತ್ತಲ್ವ, ಈ ಪಿಂಕ್ ನೀವು ಫೋಟೋನ ಥಂಬ್ನೇಲಲ್ಲಿ ನೋಡಿರ್ಬೋದು. ಸಾಕಷ್ಟು ವಿಡಿಯೋದಲ್ಲಿ ಇದನ್ನೇ ಫೋಟೋ ಮಾಡಿ ನಾನು ನಾನಾ ರೀತಿ ಅಡುಗೆಗಳನ್ನು ಮಾಡಿದ್ದೆ. ಅದರಿಂದ ರೊಟ್ಟಿ, ಸ್ವೀಟ್ಗಳನ್ನು ಕೂಡ ಮಾಡಿದ್ದೀನಿ, ಉಂಡೆ ಕೂಡ ಮಾಡಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಗೊತ್ತಿರುತ್ತೆ ಈ ಪುಷ್ಟಿ ಹಿಟ್ಟಿಂದ ನಾನು ವಿಧವಾಗಿ ಅಡುಗೆ ಮಾಡಿದ್ದೀನಿ ಅಂತ. ಇವಾಗ ಈ ಹೊಸ ಪ್ಯಾಕೆಟಲ್ಲಿ ಬರ್ತಾ ಇದೆ ಈ ಪುಷ್ಟಿ ಹಿಟ್ಟು. ಈಗ ಹಾಗೆ ಮತ್ತು ಈ ಹಾಲಿನ ಪೌಡ್ರ್ ಏನು ಕೊಡ್ತಾರಲ್ವ, ಈ ಬೆಲ್ಲ, ಇವೆಲ್ಲನೂ ಸೇರಿಸಿ ಪಾಪುಗೆ ಬಿಸಿ ಬಿಸಿ ಗಂಜಿ ಮಾಡಿಕೊಟ್ರೆ ಪಾಪು ಅಂತೂ ತುಂಬಾ ಇಷ್ಟಪಟ್ಟು ಕುಡಿಯುತ್ತೆ. ಮೊದಲು ಏನು ಈ ಪಿಂಕ್ ಕಲರ್ ಪ್ಯಾಕೆಟ್ ಬರ್ತಾಯಿತ್ತು, ಇವಾಗ ಈ ರೀತಿ ಹೊಸದಾಗಿ ಪ್ಯಾಕೆಟ್ನ ಕೊಟ್ಟಿದ್ದಾರೆ. ಪುಷ್ಟಿ ಹಿಟ್ಟಲ್ಲಿ ಅನೇಕ ಪೋಷಕಾಂಶ ಇರ್ತವೆ. ಹಾಗಾಗಿ ಪಾಪುಗೆ ಗಂಜಿ, ಮುದ್ದೆ, ಸಣ್ಣದಾಗಿ ದೋಸೆ, ಹಾಗೆ ಒಂದು ಪಾಪು ಸ್ವಲ್ಪ ದೊಡ್ಡದಾಗಿದ್ದರೆ ಸ್ವಲ್ಪ ರೊಟ್ಟಿ ಕೂಡ ಮಾಡಿಕೊಡ್ಬೋದು, ಚಪಾತಿ ಕೂಡ ಮಾಡಿಕೊಡ್ಬೋದು. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಬೆಲ್ಲ. ಈ ರೀತಿ ಆರ್ಗಾನಿಕ್ ಬೆಲ್ಲನ ಕೊಡ್ತಾ ಇದ್ದಾರೆ. ರೋಗ ನಿರೋಧಕ ಶಕ್ತಿಗಂತೂ ಇದು ತುಂಬಾ ಬೆಸ್ಟ್ ಅನ್ಬೋದು. ಇದನ್ನು ಕೂಡ ಅಷ್ಟೇ, ಪಾಯಸ ಏನಾದರೂ ಮಕ್ಕಳಿಗೆ ಪಾಪುಗೆ ಮಾಡಿಕೊಡೋದಿದ್ರೆ ಅದನ್ನು ಸೇರಿಸಿ ಪಾಯಸ ಮಾಡಿಕೊಟ್ರೆ ರುಚಿ ಕೂಡ ಚೆನ್ನಾಗಿರುತ್ತೆ, ಪಾಪು ಕೂಡ ಇಷ್ಟಪಟ್ಟು ತಿನ್ನುತ್ತೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಮೂರನೆಯದಾಗಿ ಸಕ್ಕರೆನ ಕೊಡ್ತಾ ಇದ್ದಾರೆ. ತಿಂಗಳಿಗೆ ಇಷ್ಟು ಸಕ್ಕರೆನ ಕೊಡ್ತಾರೆ. ಹಾಗೆ ನಿಮ್ಮ ಅಂಗನವಾಡಿಯಲ್ಲಿ ಈ ರೇಷನ್ ಸಿಗ್ತಿದೆಯಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಅಲ್ಲಿ ಏನೇನು ಕೊಡ್ತಾರೆ ಅನ್ನೋದನ್ನು ಕಾಮೆಂಟಲ್ಲಿ ಹಾಕಿ, ಎಲ್ಲರಿಗೂ ಗೊತ್ತಾಗುತ್ತೆ ಅವ್ರವ್ರ ಜಿಲ್ಲೆಗಳಲ್ಲಿ ಏನೇನು ಕೊಡ್ತಾರೆ ಅಂತ. ಇಷ್ಟು ಸಕ್ಕರೆ ಹಾಕಿಬಿಟ್ಟು, ಹಾಗೆ ನಾಲ್ಕನೇದಾಗಿ ಹಾಲಿನ ಪಾಕಿಟ್ಟು ಅಂತೂ ಕೊಟ್ಟಿಲ್ಲ ಈ ತಿಂಗಳು. ಹಾಲಿನ ಪಾಕಿಟ್ ಇಲ್ಲ, ಬರೀ 3 ಸಾಮಗ್ರಿ ಕೊಟ್ಟಿದ್ದಾರೆ. ಟೋಟಲ್ಲಾಗಿ ನನಗೆ ಇಲ್ಲಿ 4 ಸಾಮಗ್ರಿಗಳು ಅಂಗನವಾಡಿಯಿಂದ ಸಿಗೋದು. ಈ ತಿಂಗಳೇ ಈ ರೀತಿ ಪುಷ್ಟಿ ಪ್ಯಾಕೆಟ್ ಹೊಸದಾಗಿ ಕೊಟ್ಟಿದ್ದಾರೆ. ಹಾಲಿನ ಪ್ಯಾಕೆಟ್ ಕೂಡ ಅಷ್ಟೇ, ಉಗುರು ಬೆಚ್ಚು ನೀರಿಗೆ ಈ ಹಾಲಿನ ಪುಡಿನ ಮಿಕ್ಸ್ ಮಾಡಿ ಹಾಲನ್ನ ಚೆನ್ನಾಗಿ ಕುದಿಸಾದ್ಮೇಲೆ ಈ ಗಂಜಿ ಏನಾದರೂ ಮಾಡಿರ್ತೀವಲ್ಲ ಪುಷ್ಟಿ ಹಿಟ್ಟಿನಲ್ಲಿ, ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ಕೊಟ್ಟರೆ ಸಕ್ಕರೆ ಅಥವಾ ಬೆಲ್ಲನ ಹಾಕಿ ಪಾಪು ಕೂಡ ಇಷ್ಟಪಟ್ಟು ಕುಡಿಯುತ್ತೆ. ಹಾಗೆ ಇಷ್ಟು ಬಂದುಬಿಟ್ಟು ನಮ್ಮ ಅಂಗನವಾಡಿಯಲ್ಲಿ ಕೊಡುವಂಥ ಸಾಮಗ್ರಿಗಳು. ಎಲ್ಲರ ಕಾಮೆಂಟ್ಸ್ಗೂ ಇದು ಉತ್ತರನ ಈ ವಿಡಿಯೋದಲ್ಲಿ ಮುಖಾಂತರ ನಾನು ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಈ ನನ್ನ ಪಾಪುಗೆ ಇದು ಲಾಸ್ಟ್ ಮಂತ್ ರೇಷನ್ ಅನ್ಬೋದು. ಇನ್ನು ಮುಂದೆ ರೇಷನ್ ಬರೋದಿಲ್ಲ ನನ್ನ ಪಾಪುಗೆ, ಯಾಕಂದರೆ 3 ವರ್ಷ ಕಂಪ್ಲೀಟ್ ಆಗೋಕ್ಕೆ ಬಂತು. ಹಾಗೆ ನಿಮ್ಮ ಹತ್ತಿರದ ಅಂಗನವಾಡಿಯಲ್ಲಿ ರೇಷನ್ ಸಿಗ್ತಿದೆಯಾ ಇಲ್ವಾ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಏನೇನು ಕೊಡ್ತಾ ಇದ್ದಾರೆ ಅಂತ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.